ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಏನೋ ಒಂದು ನಾಯಿಗೆ ನೋಡಿ ಅವರು ರಿಯಲಿ ಗ್ರೇಟು. ತೋ ನಾನು ನಿಮ್ಮ ಹತ್ರ ಸ್ಟ್ರೇಟ್ ಮಾಡಬೇಕಂತ ಇದೆ ನೋಡಿ. ಇದು ಒಂದು ನಾಯಿಗಳು ಅಂದರೆ ಬೇಜಾರಾಗುತ್ತೆ. ಇದು ಒಂದು ಪ್ರಾಣಿ ಮಾತಾಡದಿರೋದೊಂದು ಏನೋ ಒಂದು ನಾಯಿ ಅಂದರೆ ಇಟ್ಸ್ ರಿಯಲಿ ಗ್ರೇಟು ಅನಿಮಲ್ಲು. ತೋ ಈ ಮನುಷ್ಯ ಬಂದ್ಬಿಟ್ಟು ಅವ್ರಿಗೆಲ್ಲ ಊಟ ಎಲ್ಲ ಹಾಕ್ತಾ ಇರ್ತಾನೆ. ಇದು ಸ್ಟ್ರೀಟ್ ಡಾಗ್ಸ್. ಇದು ಆ್ಯಕ್ಚುಲಿ ಇದು ಸ್ಟ್ರೀಟ್ ಡಾಗ್ಸ್ ಯಾವುದೋ ಒಂದು ಕಾಡು ಪ್ರದೇಶದಲ್ಲಿದ್ದಾರೆ. ಇವನು ಈ ಅಪ್ಪ ಎಲ್ಲ ಒಂದು ನೂರಾರು ನಾಯಿಗಳಿಗೆ ಊಟ ಹಾಕ್ತಾನೆ. ಆಮೇಲೆ ಈ ಅಪ್ಪನ ಜೊತೆ ಅವ್ರ ವೈಫು ಇರ್ತಾರೆ. ಅಲ್ಲೇ ಏನಾಗುತ್ತೆ, ಒಂದು ನಾಯಿನ ಕಟ್ತಾರೆ, ಇವ್ರು ನೋಡ್ತಾರೆ. ಆ ನಾಯಿ ಪಾಪ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಆ ತಲೆನ ಸಿಕ್ಕಾಕೊಂಡು ತುಂಬ ಸಂಕಟದಲ್ಲಿ ಓಡಾಡ್ತಾ ಇರ್ತದೆ. ಆ ಅಪ್ಪ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡಾಗ ಏನಾಗುತ್ತೆ ಅಂದರೆ ನೋಡಿ, ಈ ನಾಯಿನ ಬರೀ ಕಂಟ್ರೋಲ್ ಮಾಡೋಕ್ಕೆ ಅಷ್ಟು ಈಸಿ ಇಲ್ಲ, ಮಾಡ್ತಾನೆ. ಅದು ಏನೋ ಪಾಪ ಆಕಸ್ಮಿಕವಾಗಿ ಬಾಟ್ಲಲ್ಲಿ ಬಾಯಿ ಆಗಿಬಿಟ್ಟಿದೆ, ಸಿಕ್ಕಾಕೊಂಡು ತೆಗಿಯೋಕ್ಕಾಗಿಲ್ಲ ನೋಡಿ ಅವನಿಗೆ. ಬರೀ ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ಅವನು ಹಿಡಿಯೋಕ್ಕೇ ಎಷ್ಟು ಪರ್ಚಿದೆ. ಅವನು ಒಂದೊಂದು ಉಗುರು ಟಚ್ ಆಗಿದೆ ಅಲ್ಲ, ಅದು ಅಲ್ಲಲ್ಲಿ ಒಂದೊಂದೇ ಇಂಜೆಕ್ಷನ್ ತೊಗೋಬೇಕು, ಇಲ್ಲಾಂದರೆ ಅದು ಸೆಪ್ಟಿಕ್ ಆಗಿ ತುಂಬ ಡೇಂಜರ್ ಆಗುತ್ತೆ. ಅದನ್ನು ಅಲ್ಲಿ ಕಟ್ಟಾಕ್ಬಿಟ್ಟು ಇವಾಗ ಟೂಲ್ಸ್ ತೊಗೊಂಡು ಬಂದ. ಒಂದು ಏನೊಂದು ಹ್ಯಾಮರು, ಆಮೇಲೆ ಒಂದು ಕಟ್ಟಿಂಗ್ ಬ್ಲೇಡು. ಏನು ಮಾಡ್ತಾನೆ, ಅದನ್ನು ನೀಟಾಗಿ ಪಾಪ ಸೇಫ್ಟಿ ಮಾಡೋಕ್ಕೆ ಅವನು ಎಷ್ಟು ಕಷ್ಟಪಡ್ತಾನೆ ನೋಡ್ರಿ. ನಾವು ಮನುಷ್ಯರೆಲ್ಲ ಇದನ್ನು ನೋಡಿ ಕಲಿಬೇಕು. ಒಂದು ಮಾತಾಡದೆ ಇರೋ ಒಂದು ಪ್ರಾಣಿನ ಎಷ್ಟು ಕಷ್ಟ ಇದ್ರೂ ಅದನ್ನು ಪಾಪ ಸೇವ್ ಮಾಡಬೇಕು ಅಂತ ಅವ್ನು ಪ್ಲ್ಯಾನ್ ಮಾಡಿ ಹೆಂಗೋ ಎತ್ಬಿಡ್ತಾನೆ, ತೆಗೆದು ಬಿಡ್ತಾನೆ ನೋಡ್ರಿ. ಎಷ್ಟೊಂದು ಕಷ್ಟಪಟ್ಟು ಅದನ್ನು ಆ ಬಾಟ್ಲನ್ನ ತೆಗಿತಾನೆ. ಇಟ್ಸ್ ಅ ವೆರಿ ಗುಡ್ ಟೈಮ್ ಟು ಆ ಪ್ರಾಣಿಗೆ ಒಂದು ಒಳ್ಳೆ ಟೈಮು. ಏನಾಗುತ್ತೆ ಅದು ಫ್ರೀ ಆಗಿಬಿಡುತ್ತೆ ಇವಾಗ ನೋಡಿ, ಫ್ರೀ ಆಗುತ್ತೆ. ದೇವರು ನೋಡಿ, ಇಂಥ ಮನುಷ್ಯರೆಲ್ಲ ಮನುಷ್ಯತ್ವ ಅಂದರೆ ಇದೆ ರೀ. ನೋಡಿ ಮನುಷ್ಯತ್ವ ನೋಡಿ, ನಾವೆಲ್ಲ ಮನುಷ್ಯರು ಎಷ್ಟು ಒದ್ದಾಡ್ತೀವಿ, ಏನೇನೋ ಜಗಳಗಳು ಮಾಡಿಕೊಂಡು ಒಂದು ಪ್ರಾಣಿನ ಅವನು ಸೇವ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟು ಆ ಬಾಟಲ್ನ ತೆಗೆದು ನೋಡಿ. ಅವನು ರೈಟ್ ಹ್ಯಾಂಡ್ ನೋಡಿ, ರೈಟ್ ಆರ್ಮು ಫುಲ್ಲು ಪರ್ಚಿಬಿಟ್ಟಿದ್ದಾನೆ ನೋಡಿ ಆ ನಾಯಿ. ಪಾಪ ಅದಕ್ಕೂ ಗೊತ್ತಾಗಲ್ಲ. ರಿಯಲಿ ಗ್ರೇಟು. ಹ್ಯಾಟ್ಸ್ ಆಫ್ ಟು ದಿಸ್ ಹ್ಯೂಮನ್ ಬೀಯಿಂಗು. ಆದಷ್ಟು ಶೇರ್ ಮಾಡಿ ವೀಕ್ಷಕರೇ.